internship, continuous internal evaluation second. ಸೊ ಕಂಟಿನ್ಯೂಸ್ ಇವ್ಯಾಲ್ಯೂಯೇಷನ್ ಆಫ್ ಸೆಕೆಂಡ್. ಸೊ ಸೆಕೆಂಡ್ ಟೆಸ್ಟ್ದು ಮತ್ತು ಥರ್ಡ್ ಟೆಸ್ಟ್ದು ಹೇಗೆ ರಿಪೋರ್ಟ್ ಬರೀಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾನು ಇಂಟರ್ನ್ಶಿಪ್ದು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇದು ಸೆಕೆಂಡ್ ಇಂಟರ್ನಲ್ಸು ಮತ್ತು ಥರ್ಡ್ ಇಂಟರ್ನಲ್ಸ್ಗೂ ಸೇಮ್ ಕ್ವಶನ್ ಪೇಪರ್ ಇರುತ್ತೆ, ಮತ್ತು ಈ ಪ್ರಾಜೆಕ್ಟ್ ಮಾತ್ರ ಚೇಂಜಸ್ ಆಗುತ್ತೆ. ಸೊ ಅದನ್ನು ಎರಡು ರಿಪೋರ್ಟನ್ನು ನೀವು ಹೇಗೆ ಬರಿಬೋದು ಅಂತ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ. ಇದು CIE 2 and 3. ಸೊ ಎಂಡ್ ಆಫ್ 8th ವೀಕಲ್ಲಿ ಸೆಕೆಂಡ್ ಇಂಟರ್ನಲ್ಸ್ ನಡೆಯುತ್ತೆ. ಥರ್ಡ್ ಇಂಟರ್ನಲ್ಸ್ ಅದು 12th ವೀಕ್, ಆಫ್ಟರ್ 12th ವೀಕ್ ಥರ್ಡ್ ಇಂಟರ್ನಲ್ಸ್ ನಡೆಯುತ್ತೆ. ಸೊ ಇದು ಕ್ವಶನ್ ಪೇಪರ್. ಸೊ ಎರಡಕ್ಕೂ ಸೇಮ್ ಕ್ವಶನ್ ಪೇಪರ್ ಇರುತ್ತೆ. ಸೊ ಫಸ್ಟು ಸೀರಿಯಲ್ ನಂಬರ್ ಅಸೆಸ್ಮೆಂಟ್ ಆಫ್ ಆನ್ ಜಾಬ್ ಟ್ರೈನಿಂಗ್, OJT ಅಂದರೆ ಆನ್ ಜಾಬ್ ಟ್ರೈನಿಂಗ್ 1 ಪ್ಲಸ್ ಯೂಸ್ ಕೇಸ್ 1. ಇದು ಸೆಕೆಂಡ್ ಇಂಟರ್ನಲ್ಸ್ಗೆ ಈ ಥರ ಬರುತ್ತೆ. ಅದೇ ಥರ್ಡ್ ಇಂಟರ್ನಲ್ಸ್ಗೆ ಅಸೆಸ್ಮೆಂಟ್ ಆಫ್ ಆನ್ ಜಾಬ್ ಟ್ರೈನಿಂಗ್ UJT 2 ಆ್ಯಂಡ್ ಯೂಸ್ ಕೇಸ್ 2 ಅಂತ ಬರುತ್ತೆ. ಅಂದರೆ ಸೇಮ್ ಕ್ವಶನ್ ಪೇಪರ್. ಸೊ ಫಸ್ಟ್ ಪಾರ್ಟ್ 50 ಮಾರ್ಕ್ಸಿಗಿದೆ, ಸೆಕೆಂಡ್ ಪಾರ್ಟ್ 30 ಮಾರ್ಕ್ಸಿಗಿದೆ, ಟೋಟಲ್ 80 ಮಾರ್ಕ್ಸ್. ಸೊ ಟೋಟಲ್ 80 ಮಾರ್ಕ್ಸ್. ಸೊ ಆಲ್ರೆಡಿ ಫಸ್ಟ್ ಇಂಟರ್ನಲ್ಸ್ ಹೇಗೆ ಬರಿಬೋದು ಅಂತೇಳಿ ನಾನು ಮೊದಲೇ ಲಾಸ್ಟ್ ವೀಕಲ್ಲಿ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಅದು ನೋಡಿಲ್ಲ ಅಂದರೆ ಅದನ್ನು ನೋಡಿ. ಮತ್ತು ಸೆಕೆಂಡ್ ಮತ್ತು ಥರ್ಡ್ ಇಂಟರ್ನಲ್ಸ್ದು ಹೇಗೆ ಬರುತ್ತೆ, ಹೇಗೆ ಬರೀಬೇಕು, ಪ್ಲಸ್ ಕ್ವಶನ್ ಪೇಪರ್ ಹೇಗಿದೆ ಅದನ್ನು ನಿಮ್ಮ ಮುಂದೆ ನಾನಿಲ್ಲಿ ಹೇಳ್ತಾ ಹೋಗ್ತಾ ಇದ್ದೀನಿ. ಸೊ ಇದನ್ನು ನೋಡಿ. ಸೆಲೆಕ್ಟ್ ಎನಿ ಒನ್ ಆಫ್ ಜಾಬ್ ರೋಲ್ ಈಸ್ ಇಂಟ್ರೆಸ್ಟೆಡ್ ಇನ್ ಆರ್ಗನೈಜೇಷನ್ ಆರ್ ರೋಲ್ ಅಸೈನ್ಡ್ ಬೈ ಟ್ರೈನಿಂಗ್ ಸೂಪರ್ವೈಸರ್ ಫಾರ್ ನೆಕ್ಸ್ಟ್ 4 weeks and submit a report to the training supervisor and copy to the court owner. Focus on. ಸೊ ಇದ್ರ ಮೇಲೆ ನೀವು 3 ಪಾಯಿಂಟ್ ಮೇಲೆ ಫೋಕಸ್ ಮಾಡಿ ರಿಪೋರ್ಟನ್ನು ಬರೀಬೇಕು. ಆ ರಿಪೋರ್ಟನ್ನು ಒಂದು ಸೂಪರ್ವೈಸರಿಗೆ ಸಬ್ಮಿಟ್ ಮಾಡಬೇಕು, ಅನದರ್ ಒನ್ ಇಸ್ ಕೋರ್ಟ್ ಓನರ್ಗೆ ಸಬ್ಮಿಟ್ ಮಾಡಬೇಕು. ಸೊ ನಾವಿಲ್ಲಿ 80 ಮಾರ್ಕ್ಸನ್ನು ನಿಮ್ಮ ರಿಪೋರ್ಟ್ ನೋಡಿ ಮಾರ್ಕ್ ಹಾಕ್ತೀವಿ. ಸೊ ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ಡಾಕ್ಯುಮೆಂಟ್ ಎ ಯೂಸ್ ಕೇಸ್ ಆನ್ ಟಾಸ್ಕ್ ವೇರ್ ಈಸ್ ವರ್ಕಿಂಗ್ ಆನ್ ಇಂಟರ್. ಸೊ ಇದಕ್ಕೆ ಟೋಟಲಿ 2 ಕ್ವಶನ್ ಇದೆ. 2 ಕ್ವಶನ್ ಫಸ್ಟ್ ಪಾರ್ಟಿಗೆ 50 ಮಾರ್ಕ್ಸ್, ಸೆಕೆಂಡ್ ಮಾರ್ಕ್ಸಿಗೆ 30 ಮಾರ್ಕ್ಸ್, ಟೋಟಲ್ 80 ಮಾರ್ಕ್ಸ್. ಸೊ ನಾನು ಫಸ್ಟ್ ಪಾರ್ಟಿಗೆ ಹೇಗೆ ಬರೀಬೇಕು, ಸೆಕೆಂಡ್ ಪಾರ್ಟಿಗೆ ಹೇಗೆ ಬರೀಬೇಕು, ಸೊ ಒನ್ ಬೈ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ನಿಮ್ಮ ರಿಪೋರ್ಟ್ ಬರೆಯುವಾಗ ಫಸ್ಟು ಟೈಟಲ್ ಪೇಜ್ ಹಾಕಿ. ಟೈಟಲ್ ಪೇಜಲ್ಲಿ ಫಸ್ಟು ನಿಮ್ಮ ನೇಮ್ ಆಫ್ ದಿ ಸ್ಟೂಡೆಂಟು, ರಿಜಿಸ್ಟರ್ ನಂಬರ್ ಆರ್ ರೋಲ್ ನಂಬರ್, ಪ್ರೋಗ್ರಾಮ್ ಆ್ಯಂಡ್ ಸೆಮಿಸ್ಟರ್, ಡಿಪ್ಲೊಮೊ, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್. ಇದೊಂದು ಬರೀ ಎಲೆಕ್ಟ್ರಿಕಲ್ಗರಿಗೆ ಅಂತೇನಿಲ್ಲ, ನಾವೊಂದು ಎಕ್ಸಾಂಪಲ್ ತೊಗೊಂಡಿರೋದು. ಮೆಕ್ಯಾನಿಕಲ್ ಆಲ್ ಬ್ರಾಂಚಸ್. ಸೊ ಡಿಪ್ಲೊಮೊ ಫೈನಲ್ ಇಯರ್ಸ್ ಇರೋದು ಬರಿಬೋದು. ನೆಕ್ಸ್ಟ್ ಸೆಮಿಸ್ಟರ್ ಮತ್ತು ಇನ್ಸ್ಟಿಟ್ಯೂಟ್ ನೇಮ್, ಕೋರ್ಸ್ ನೇಮ್ ನಿಮ್ಮದು ಬರಿಬೋದು, ಆನ್ ಜಾಬ್ ಟ್ರೈನಿಂಗ್. ನೆಕ್ಸ್ಟ್ ಕಂಪನಿ ನೇಮ್, ನೀವು ನಾನಿಲ್ಲಿ ಎಕ್ಸಾಂಪಲ್ ABC ಎಲೆಕ್ಟ್ರಿಕಲ್ ಸೊಲ್ಯೂಷನ್ ಪ್ರೈವೇಟೆಡ್ ಲಿಮಿಟೆಡ್ ಅಂತ ತೊಗೊಂಡಿದ್ದೀನಿ. ಸೊ ವಾಟ್ ಈಸ್ ಯುವರ್ ಕಂಪನಿ ನೇಮ್, ಅದನ್ನು ಕಂಪನಿ ನೇಮ್ ಬರ್ಕೊಳ್ಳಿ. ಜಾಬ್ ರೂಲ್, ಸೊ ನೀವೀಗ ಹೋಗಿರೋದು ಇಂಟರ್ನ್ಶಿಪ್ಗೆ, ಹಾಗಾಗಿ ಎಲೆಕ್ಟ್ರಿಕಲ್ ಟ್ರೈನಿಂಗ್ ಅಂತ ಹಾಕಿರ್ತೀನಿ. ಸೊ ನಾನೊಂದು ಸಿಂಪಲ್ ಕೊಟ್ಟ ನಿಮ್ಗೆ ಏನು ಕೊಟ್ಟಿದ್ದಾರೆ ಅದನ್ನು ಬರಿಬೋದು. ಟ್ರೈನಿಂಗ್ ಡ್ಯೂರೇಷನ್, ಇದು ಫಸ್ಟು ಅಂದರೆ OJT ಫಸ್ಟ್ ಅದು 4 ವೀಕಿಗೆ. ಸೊ ಅಕಾಡೆಮಿಕ್ ಇಯರ್ 2025 ಆ್ಯಂಡ್ 26. ಇದು ಟೈಟಲ್ ಪೇಜು ಬರೀರಿ. ನೆಕ್ಸ್ಟ್ ಸೆಕೆಂಡ್ ಪೇಜಲ್ಲಿ ಸರ್ಟಿಫಿಕೇಟ್ ಫ್ರಮ್ ಕಂಪನಿ ಆರ್ ಸೂಪರ್ವೈಸರ್, ಒಂದು ಸರ್ಟಿಫಿಕೇಟ್ ತೊಗೋಬೇಕು. ಏನಂತ, ಈಸ್ ಟು ಸರ್ಟಿಫೈ ದಟ್ ಮಿಸ್ಟರ್ ಆರ್ ಮಿಸಸ್ ನೇಮು, ರಿಜಿಸ್ಟರ್ ನಂಬರ್, ಸ್ಟೂಡೆಂಟ್ ಆಫ್ ಡ್ಯಾಶ್ ಇನ್ಸ್ಟಿಟ್ಯೂಟ್ ಆ್ಯಸ್ ಸಕ್ಸಸ್ಫುಲ್ಲಿ ಕಂಪ್ಲೀಟೆಡ್ ಆನ್ ದ ಜಾಬ್. ಸೊ ಆನ್ ದ ಜಾಬ್ ಟ್ರೈನಿಂಗ್ ಅಂದರೆ OJT ಟ್ರೈನಿಂಗ್ 1. ಸೊ ABC, ನಾನು ABC ಎಲೆಕ್ಟ್ರಿಕಲ್ ಸೊಲ್ಯೂಷನ್ ಪ್ರೈವೇಟೆಡ್ ಲಿಮಿಟೆಡ್, ದ ಪೀರಿಯಡ್ ಆಫ್ 4 ವೀಕ್ ಇದು ಒಂದು ಸರ್ಟಿಫಿಕೇಟ್ ತೊಗೊಂಡಿದ್ದೀನಿ. ಅಂದರೆ ಫಸ್ಟ್ OJT ಒಂದು ಪ್ರಾಜೆಕ್ಟನ್ನು ಮಾಡಿದ್ದೀವಿ ಅಂತ ಹೇಳಿ ತೊಗೊಂಡಿದ್ದೀವಿ. ಸೊ ಇದೇ ಥರ ನೀವು ಕಾಪಿ ಮಾಡಿಕೊಂಡು ಅಲ್ಲಿ ನಿಮ್ಮ ಕಂಪನಿ ಇದನ್ನು ಚೇಂಜ್ ಮಾಡ್ಬೋದು ಇಲ್ಲಿ. ನೆಕ್ಸ್ಟ್ ಸೂಪರ್ವೈಸರ್ ನೇಮು, ಸಿಗ್ನೇಚರ್, ಡಿಸಿಗ್ನೇಷನ್, ಕಂಪ್ನಿ ಸೀಲ್ ಆ್ಯಂಡ್ ಡೇಟ್ ಇದ್ರೆ ತಗೊಳ್ಳಿ. ನೆಕ್ಸ್ಟ್
ಅಕ್ಲೈಮೆಂಟ್. ನೆಕ್ಸ್ಟ್ ಪೇಜಲ್ಲಿ ನಾನು ಅಕ್ಲೈಮೆಂಟ್ ಹಾಕಿದ್ದೀನಿ. ಅಕ್ಲೈಮೆಂಟ್ ಏನಪ್ಪ ಅಂದರೆ, ಸೊ ನೀವು ಯಾರಿಗಾರು ಗ್ರ್ಯಾಜುಟೇಡ್ ಹೇಳಬೇಕು ಅಂದರೆ, ಥ್ಯಾಂಕ್ಸ್ ಹೇಳಬೇಕು ಅಂದರೆ, ಸೊ ಕಂಪನಿಯವರು ನಿಮಗೆ ಟ್ರೈನಿಂಗ್ ಕೊಟ್ಟಿರ್ತಾರೆ, ಸೊ ಅದಕ್ಕೆ ಒಂದು ಥ್ಯಾಂಕ್ಸ್ ಹೇಳಿ ಒಂದು ಅಕ್ಲಾಯ್ಮೆಂಟ್ ಹಾಕಿದ್ದೀನಿ. ಆ್ಯಂಡ್ ಸೇಮ್ ಆ್ಯಸ್ ಥ್ಯಾಂಕ್ ಯು ಫಾರ್ HOD ಡಿಪಾರ್ಟ್ಮೆಂಟ್, ಕೋರ್ಸ್ ಕೋಆರ್ಡಿನೇಟರ್, ಫ್ಯಾಕಲ್ಟಿ ಮೆಂಬರ್ಸ್ ದೇ ಎಂಕರೇಜ್ಮೆಂಟ್ ಆ್ಯಂಡ್ ಸಪೋರ್ಟ್ ಥ್ರೂ ದಿ ಟ್ರೈನಿಂಗ್ ಪೀರಿಯಡ್. ಸೊ ಟ್ರೈನಿಂಗ್ ಪೀರಿಯಡಲ್ಲಿ ನಿಮಗೆ ಸಪೋರ್ಟ್ ಮಾಡಿದವ್ರಿಗೆಲ್ಲರಿಗೂ ಕೂಡ ಒಂದು ಥ್ಯಾಂಕ್ಸ್ ಹೇಳಿ ಒಂದು ಅಕ್ಲಾಯ್ಮೆಂಟ್. ನೆಕ್ಸ್ಟ್ ಇಂಟ್ರಡಕ್ಷನ್ ಆನ್ ದ ಜಾಬ್ ಟ್ರೈನಿಂಗ್. ಇಂಟ್ರಡಕ್ಷನ್ OJT ಬಗ್ಗೆ ಒಂದು ಇಂಟ್ರಡಕ್ಷನ್ ಕೊಡ್ತಾ ಹೋಗ್ತೀವಿ. OJT ಆ್ಯಸ್ ಎ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಕರಿಕ್ಯುಲಮ್. ಈಗ 5th ಸೆಮ್ ಕರಿಕ್ಯುಲಮಲ್ಲಿ 6th ಸೆಮ್ ಕರಿಕ್ಯುಲಮಲ್ಲಿ ಇದು ಒಂದು ಪಾರ್ಟ್ ಆಫ್ ಇಂಪಾರ್ಟೆಂಟ್. ಇಟ್ ಹೆಲ್ಪ್ಸ್ ಟು ಸ್ಟೂಡೆಂಟ್ ಬ್ರಿಡ್ಜ್ ದಿ ಗ್ಯಾಪ್ ಬಿಟ್ವೀನ್ ಥಿಯರಿಟಿಕಲ್ ನಾಲೆಡ್ಜ್ ಆ್ಯಂಡ್ ಪ್ರಾಕ್ಟಿಕಲ್ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್. ಸೊ ಇದನ್ನು ಏನಕ್ಕೆ ಇಟ್ಟಿದ್ದೀವಪ್ಪ ಅಂದರೆ ಒಂದು ಗ್ಯಾಪ್ ಫಿಲ್ ಮಾಡಲಿಕ್ಕೆ. ಸೊ ನೀವು ಇಲ್ಲಿ ಥಿಯರಿಟಿಕಲಿ ಓದಿರ್ತೀರ, ಅದು ಪ್ರಾಕ್ಟಿಕಲಿ ಅಪ್ಲೈ ಆಗ್ತಿದೆಯಾ, ಹೇಗೆ ಅಪ್ಲೈ ಮಾಡೋದು, ಸೊ ಅದ್ರ ಬಗ್ಗೆ ಒಂದು ಇಂಟರ್ನ್ಶಿಪ್ ಮಾಡಲಿ ಅಂತ ನಿಮಗೆ ಇಂಟರ್ನ್ಶಿಪ್ ಕೊಟ್ಟಿರೋದು. ಸೊ ಥ್ರೋತ್ OJT ಸ್ಟೂಡೆಂಟ್ ಗೈನ್ ಹ್ಯಾಂಡ್ ಆನ್ ಎಕ್ಸ್ಪೀರಿಯನ್ಸ್. ಸೊ ನೀವು ಕೈಯಲ್ಲಿ ಮುಟ್ಟಿ ಎಕ್ಸ್ಪೀರಿಯನ್ಸ್ ಮಾಡುತ್ತಾರ, ಅದಕ್ಕೆ ರಿಯಲ್ ವರ್ಕ್ ಎನ್ವೈರ್ನ್ಮೆಂಟ್ ಆಫ್ ಇಂಡಸ್ಟ್ರಿದು ಗೊತ್ತಾಗಲಿ ಅನ್ನೋ ಪರ್ಪಸ್ಗೆ ನಾವು ಈ ಇಂಟರ್ನ್ಶಿಪ್ ಕೊಟ್ಟಿದ್ದಾರೆ. ಸೊ ಅದೊಂದು ಇಂಟ್ರಡಕ್ಷನ್. ದಿಸ್ ರಿಪೋರ್ಟ್ ಪ್ರೆಸೆಂಟ್ ಬೈ my learning experience during OJT1 conducted on company name with special focus. ಇಲ್ಲಿ ಸ್ಪೆಷಲ್ ಫೋಕಸ್ LT ಡಿಸ್ಟ್ರಿಬ್ಯೂಷನ್ ಪ್ಯಾನಲ್ ಡಿಸೈನ್, ಅಸೆಂಬ್ಲಿ, ಟೆಸ್ಟಿಂಗ್ ಆ್ಯಂಡ್ ಮೇಂಟೆನೆನ್ಸ್ ಅಂತ ನಾನೊಂದು ಎಕ್ಸಾಂಪಲ್ ಹಾಕಿದ್ದೀನಿ, ಒಂದು ಪ್ರಾಜೆಕ್ಟ್. ಸೊ ನೀವು ಏನು ಪ್ರಾಜೆಕ್ಟ್ ಮಾಡಿದ್ರೆ ಆ ಪ್ರಾಜೆಕ್ಟ್ ನೇಮ್ ಹಾಕ್ಬೋದಿಲ್ಲಿ. ಸೊ ಇಲ್ಲಿ ನಾನು ಸುಮ್ಮನೆ ಒಂದು LT ಪ್ಯಾನಲ್ ಅಂತ ಒಂದು ಎಕ್ಸಾಂಪಲ್ ಆಗಿ ಒಂದು LT ಪ್ಯಾನಲ್ ತೊಗೊಂಡಿದ್ದೀನಿ. ಸೊ ನೀವು ಯಾವುದು ಪ್ರಾಜೆಕ್ಟ್ ಈಗ ಒಂದು 4 ತಿಂಗಳಿಂದ ಮಾಡಿರ್ತೀರ, 4 ವೀಕಿಂದ ಮಾಡಿರ್ತಾರೆ, ಅದನ್ನು ತಗೋಬೋದು. ನೆಕ್ಸ್ಟ್ ಓವರ್ವ್ಯೂ ಆಫ್ ದಿ ಆರ್ಗನೈಸೇಷನ್. ಸೊ ಇದೇನು ನೆಸಿಟಿ ಇಲ್ಲ, ಫಸ್ಟ್ ಇಂಟರ್ನೆಸಲ್ಲಿ ಕೊಟ್ಟಿದ್ದೀರ, ಬಟ್ ಇದು ಬರೆದ್ರೆ ಒಂದು ರಿಪೋರ್ಟು ಫಿಲ್ ಆಗುತ್ತೆ ಅಂತೇಳಿ. ಸೊ ಕಂಪನಿ ಓವರ್ವ್ಯೂ ಬರೀರಿ. ನೆಕ್ಸ್ಟ್ ಅದು ವಿಷನ್ ಒಂದು ಪೇಜಲ್ಲಿ ಅದನ್ನು ಕ್ಲಿಯರ್ ಮಾಡಿ. ನೆಕ್ಸ್ಟ್ ಅದು ಕಂಟಿನ್ಯೂಟಿ ಸಿಗುತ್ತೆ, ನಮ್ಮ ಯಾಕೆ ಈ ಪ್ರಾಜೆಕ್ಟ್ ಮಾಡ್ತಿದ್ದೀವಿ ಅನ್ನೋದಕ್ಕೆ ಒಂದು ಕಂಟಿನ್ಯೂಟಿ ಸಿಗುತ್ತೆ. ಅದಕ್ಕೋಸ್ಕರ ಓವರ್ವ್ಯೂ ಆಫ್ ದಿ ಆರ್ಗನೈಸೇಷನ್ ಬಗ್ಗೆ ಹೇಳಿದ್ದೀನಿ ಇಲ್ಲಿ. ನೆಕ್ಸ್ಟ್ ಜಾಬ್ ರೋಲ್ ಅಸೈನ್ ಡ್ಯೂರಿಂಗ್ OJT. ಸೊ ನಿಮ್ಗೊಂದು ಜಾಬನ್ನು ಅಸೈನ್ ಮಾಡ್ತಾರೆ OJT ಪೀರಿಯಡಲ್ಲಿ. ಸೊ ಆ ಜಾಬ್ ಬಗ್ಗೆ ಡ್ಯೂರಿಂಗ್ ಮೈ OJT ಪೀರಿಯಡ್ ಐ ವಾಸ್ ಅಸೈನ್ ಬೈ ರೋಲ್ ಆಫ್ ಎಲೆಕ್ಟ್ರಿಕಲ್ ಟ್ರೈನಿಂಗ್. ಮೈ ರೆಸ್ಪಾನ್ಸಿಬಿಲಿಟೀಸ್ ಇನ್ಕ್ಲೂಡೆಡ್. ಸೊ ನಿಮ್ಗೆ ಈಗ ಒಂದು ಪ್ರಾಜೆಕ್ಟ್ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ, ಆ ಪ್ರಾಜೆಕ್ಟಲ್ಲಿ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಏನಿದೆ ಅಂತ. ಸೊ ಅಸೈನಿಂಗ್ ಇನ್ LT ಪ್ಯಾನಲ್ ಅಸೆಂಬ್ಲಿ, ಐಡೆಂಟಿಫೈ ಎಲೆಕ್ಟ್ರಿಕಲ್ ಕಾಂಪೊನೆಂಟ್ಸ್. ಸೊ ಎಲೆಕ್ಟ್ರಿಕಲ್ ಕಾಂಪೊನೆಂಟ್ಸನ್ನು ಐಡೆಂಟಿಫೈ ಮಾಡೋದು. ಅಂಡರ್ಸ್ಟ್ಯಾಂಡಿಂಗ್ ವೈರಿಂಗ್ ಡಯಾಗ್ರಾಮ್. ಆ ಪ್ಯಾನಲಲ್ಲಿ ನಿಮಗೆ ವೈರಿಂಗ್ ಡಯಾಗ್ರಾಮ್ ಬರುತ್ತೆ, ಆ ಡಯಾಗ್ರಾಮನ್ನ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದು. ಪರ್ಫಾರ್ಮಿಂಗ್ ಬೇಸಿಕ್ ಟೆಸ್ಟಿಂಗ್ ಅಂಡರ್ ಸೂಪರ್ವೈಸೇಷನ್. ಸೊ ಅದು ಟೆಸ್ಟಿಂಗ್ ಮಾಡೋದು. ನೆಕ್ಸ್ಟ್ ಫಾಲೋಯಿಂಗ್ ಎಲೆಕ್ಟ್ರಿಕಲ್ ಸೇಫ್ಟಿ ಪ್ರಾಕ್ಟೀಸ್. ಸೊ ದಿಸ್ ರೋಲ್ ಹೆಲ್ಪ್ಡ್ ಮೀ ಅಂಡರ್ಸ್ಟ್ಯಾಂಡ್ ರಿಯಲ್ ಟೈಮ್ ಇಂಡಸ್ಟ್ರಿಯಲ್ ಎಲೆಕ್ಟ್ರಿಕಲ್ ವರ್ಕ್. ಆಲ್ರೆಡಿ ನೀವೀಗೆಲ್ಲ ಇಂಡಸ್ಟ್ರಿಗೆ ಹೋಗಿದ್ದೀರ, ಸೊ ಏನು ಇಂಡಸ್ಟ್ರಿಯಲಲ್ಲಿ ರಿಯಲ್ ಟೈಮಲ್ಲಿ ಏನೇ ಆಗ್ತಿದೆ, ಸೊ ನಿಮಗೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗಿದೆ, ಸೊ ಕಲ್ತಿರ್ತೀರ ನೀವು. ನೆಕ್ಸ್ಟ್ ಇಲ್ಲಿಂದ ನಿಮಗೆ ನಿಮ್ಮ ಕ್ವಶನ್ ಟಾಸ್ಕ್ ಶುರುವಾಗ್ತಾ ಹೋಗುತ್ತೆ ನೋಡಿ. ಸೊ ಕ್ವಶನ್ ಪೇಪರಲ್ಲಿ ಇದೆ ಇದು, ಇಂಟರ್ ಅಬಿಲಿಟಿ ಟು ಅಪ್ಲೈ ಸ್ಕಿಲ್ಸ್ ಆ್ಯಂಡ್ ಟೆಕ್ನಿಕಲ್ ನಾಲೆಡ್ಜ್. ಸೊ ಆ ಪ್ರಾಜೆಕ್ಟಲ್ಲಿ ನಿಮ್ಗೆ ಕೊಟ್ಟಿರೋಂಥ ಪ್ರಾಜೆಕ್ಟಲ್ಲಿ ಏನು ಸ್ಕಿಲ್ನ ನೀವು ಅಪ್ಲೈ ಮಾಡಿದ್ದೀರಾ ಮತ್ತು ಟೆಕ್ನಿಕಲ್ ನಾಲೆಡ್ಜನ್ನ ಏನೇನು ಅಪ್ಲೈ ಮಾಡಿದ್ದೀರಾ ಅಂತ. ಸೊ ಡ್ಯೂರಿಂಗ್ ದಿ ಪ್ರಾಜೆಕ್ಟ್ ಐ ಇಂಟಿಗ್ರೇಟೆಡ್ ಸೆವೆರಲ್ ಕೋರ್ ಅಕಾಡೆಮಿಕ್ ಕಾನ್ಸೆಪ್ಟ್. ನಾವೀಗ ಇಷ್ಟು ವರ್ಷದಲ್ಲಿ ಏನೇನೆಲ್ಲ ಕಲ್ತಿದ್ದೀವಿ ಅದು ಅಪ್ಲಿಕೇಶನ್ ಆಗುತ್ತಾ ಅನ್ನೋದ್ರ ಬಗ್ಗೆ ಸ್ವಲ್ಪ ಬರಿತಾ ಹೋಗೋದು. ಸೊ ಫಾರ್ ಎಕ್ಸಾಂಪಲ್ ಒಂದು LT ಪ್ಯಾನಲ್ ಮಾಡಬೇಕು ಅಂದರೆ ಲೋಡ್ ಕ್ಯಾಲ್ಕುಲೇಷನ್ ಬೇಕಾಗುತ್ತೆ. ಲೋಡ್ ಕ್ಯಾಲ್ಕುಲೇಷನ್, ಸೊ ಅಂಡರ್ ದಿ ಪವರ್ ಫಾರ್ಮುಲಾ, ಈ ಪವರ್ ಫಾರ್ಮುಲಾ ಪವರ್ ಇದು ಕೊಟ್ಟು ಸ್ಕ್ವೇರ್ ರೂಟ್ ಆಫ್ 3V × I × cos ∅. ಸೊ ವೆರಿಫೈ ದಿ ಪ್ಯಾನಲ್ ಬಸ್ ಬಾರ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಆಲ್ರೆಡಿ ಯೂಸ್ ಮಾಡ್ತೀವಿ ನಾವು. ಇದು ಆಗಿರ್ಬೋದು. ಮತ್ತು MCB ಪ್ರೊಟೆಕ್ಷನ್, ಸರ್ಕ್ಯೂಟ್ ಪ್ರೊಟೆಕ್ಷನ್ಗೆ ಹೇಗೆ ಸ್ವಿಚ್ ಗೇರ್ನ ಸೆಲೆಕ್ಟ್ ಮಾಡೋದು, ಹೇಗೆ ಟ್ರಿಪ್ ಆಗುತ್ತೆ ಅದೆಲ್ಲ ಕೂಡ ಸೆಟ್ಟಿಂಗ್ ಮಾಡೋದು ಹೇಗೆ,
ಅದೆಲ್ಲನೂ ಕೂಡ ನೀವು ಅಪ್ಲೈ ಮಾಡ್ತೀರ ಸ್ಕಿಲ್. ಮತ್ತು ಸ್ಟ್ಯಾಂಡರ್ಡ್ ಇಂಡಿಯನ್ ಎಲೆಕ್ಟ್ರಿಸಿಟಿ ರೂಲ್ಸನ್ನು ಕೂಡ ಫಾಲೋ ಅಪ್ ಮಾಡ್ತೀವಿ. ಕಲರ್ ಕೋಡಿಂಗ್ ಆಫ್ ಆ್ಯಂಡ್ ಅರ್ಥಿಂಗ್, ಕಲರ್ ಕೋಡಿಂಗ್ ಯಾವುದಕ್ಕೆ ಏನೇನು ಕೊಡಬೇಕು, ವೈರಿಂಗ್, ಅದೆಲ್ಲ ಕೂಡ ಸ್ಕಿಲ್ನ ಅಪ್ಲೈ ಮಾಡಿದ್ದೀರ ಮತ್ತು ಕಲ್ತಿರ್ತೀರ ಕೂಡ. ನೆಕ್ಸ್ಟು ಪ್ರಾಜೆಕ್ಟ್ ಸೆಲೆಕ್ಟೆಡ್. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಕಂಪನಿಯಲ್ಲಿ ತುಂಬ ಪ್ರಾಜೆಕ್ಟ್ಗಳು ರನ್ ಆಗ್ತಿರುತ್ತೆ. ಅದರಲ್ಲಿ ನಿಮಗೆ ಒಂದು ಪ್ರಾಜೆಕ್ಟನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರ. ಆ ಪ್ರಾಜೆಕ್ಟ್ ನೇಮ್ನ ಬರೆದ್ರಾಯಿತು, LT ಡಿಸ್ಟ್ರಿಬ್ಯೂಷನ್ ಪ್ಯಾನಲ್ ಅಂತ ನಾನು ಹಾಕಿದ್ದೀನಿ. ನೆಕ್ಸ್ಟ್ ಆ ಇಂಟ್ರೊಡಕ್ಷನ್ ಆಫ್ LT ಪ್ಯಾನಲ್, ನಿಮಗೆ ಯಾವ ಪ್ಯಾನಲ್ ಕೊಟ್ಟಿರ್ತಾರೋ ಅಥವಾ ಪ್ರಾಜೆಕ್ಟ್ ಕೊಟ್ಟಿರ್ತಾರೋ ಅದ್ರ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ಕೊಡಿ. ಸೊ ನಾನಿಲ್ಲಿ ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ ಇಲ್ಲಿ. ನೆಕ್ಸ್ಟ್ ಅಪ್ಲಿಕೇಶನ್, ಏನೇನಕ್ಕೆ ಅಪ್ಲಿಕೇಶನ್ ಮಾಡ್ತಾರೆ, ಅದನ್ನು ಏನಕ್ಕೆ ಮಾಡ್ತಿದ್ದಾರೆ ಆ ಪ್ರಾಜೆಕ್ಟನ್ನು, ಅದರ ಬಗ್ಗೆ ಒಂದು ಸ್ವಲ್ಪ ಅಪ್ಲಿಕೇಶನ್ನ ಕೊಟ್ಟಾಯಿತು. ನೆಕ್ಸ್ಟ್ ಕಾಂಪೊನೆಂಟ್ಸ್ ಆಫ್ LT ಪ್ಯಾನಲ್. ಸೊ ನಾನು ಇಲ್ಲಿ LT ಪ್ಯಾನಲ್ ಎಕ್ಸಾಂಪಲ್ ತೊಗೊಂಡ್ರೆ ಅದಕ್ಕೆ ಏನೇನು ಕಾಂಪೊನೆಂಟ್ಸ್ ಬೇಕಾಗತ್ತೆ ಅಂತ ಒಂದು ಲೀಸ್ಟ್ ಮಾಡಿದ್ದೀನಿ. ನಿಮ್ಮ ಪ್ರಾಜೆಕ್ಟ್ಗೆ ಏನು ಬೇಕಾಗತ್ತೆ ಅದನ್ನು ಒಂದು ಲೀಸ್ಟ್ ಮಾಡ್ಕೊಳ್ಳಿ. ಅಂದರೆ ಕಾಂಪೊನೆಂಟ್ಸ್ ಕೊಟ್ಟಿರ್ತಾರೆ ನಿಮಗೆ, ಬಿಲ್ ಆಫ್ ಮೆಟೀರಿಯಲ್ಸ್ ಅಂತೇಳಿ. ನಿಮ್ಮ ಡಯಾಗ್ರಾಮ್ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಸೊ ಬಿಲ್ ಆಫ್ ಮೆಟೀರಿಯಲ್ಸ್ ಪ್ರಿಪೇರ್ ಮಾಡಬೇಕು ಹೇಗೆ, ಸೊ ಅದಕ್ಕೆ ಏನೇನು ಬೇಕಾಗತ್ತೆ ಕಾಂಪೊನೆಂಟ್ಸು ಎಲ್ಲ ಬರಿತಾ ಹೋಗಿ. ನಾನೇ ಒಂದು LT ಪ್ಯಾನಲ್ ಆಗಿರೋದಕ್ಕೆ ಇಷ್ಟು ಕಾಂಪೊನೆಂಟ್ಸ್ ಬೇಕಾಗತ್ತೆ ಅಂತೇಳಿ ನಾನು ಲೀಸ್ಟ್ ಮಾಡಿದ್ದೀನಿ. ನಿಮಗೆ ಒಂದು ಪ್ರಾಜೆಕ್ಟ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ ಏನೇನು ಕಾಂಪೊನೆಂಟ್ಸ್ ಬೇಕು, ವಿತ್ ಸ್ಪೆಸಿಫಿಕೇಷನ್ ಕೂಡ ಕೊಟ್ಟಿರ್ತಾರೆ. ಅದರ ಸ್ಪೆಸಿಫಿಕೇಷನ್ನು ಕೂಡ ಬರಿತಾ ಹೋಗಿ. ನೆಕ್ಸ್ಟ್ ಸೆಕೆಂಡ್ ಟಾಸ್ಕ್ ಇದು ನೋಡಿ, ಅಂದರೆ ಕ್ವಶನ್ ಪೇಪರಲ್ಲಿ ಸೆಕೆಂಡ್ನದಿದೆ, ಇಂಟರ್ನ್ ಪರ್ಫಾರ್ಮೆನ್ಸ್ ಆನ್ ಅಸೈನ್ಡ್ ಟಾಸ್ಕ್. ಸೊ ಅಸೈನ್ ಟಾಸ್ಕ್ ನೀವು ಹೇಗೆ ಪರ್ಫಾರ್ಮ್ ಮಾಡಿದ್ರಿ ಅಂತೇಳಿ. ಸೊ ಐ ಆ್ಯಕ್ಚುಲಿ ಪಾರ್ಟಿಸಿಪೇಟ್ ಇನ್ LT ಪ್ಯಾನಲ್ ವೈರಿಂಗ್ ಅಂಡರ್ ಸೂಪರ್ವೈಸೇಷನ್ ಐ ಅಸೈನ್ಡ್ ಇನ್. ಸೊ ಅಲ್ಲಿ ನೀವು ಏನೇನು ಕಲ್ತ್ರಿ ಪರ್ಫಾರ್ಮೆನ್ಸ್, ಪ್ಯಾನಲ್ ಲೇಔಟ್ ಅಂಡರ್ಸ್ಟ್ಯಾಂಡಿಂಗ್, ಇಸ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ನಿಮಗೊಂದು ಪ್ಯಾನಲ್ ಮಾಡಬೇಕು ಅಥವಾ ಒಂದು ಪ್ರಾಜೆಕ್ಟ್ ಮಾಡಬೇಕಂದ್ರೆ ಅದರಲ್ಲಿ ಲೇಔಟನ್ನು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿರ್ತೀರ. ಮತ್ತು ಮೌಂಟಿಂಗ್ ಆಫ್ ಕಾಂಪೊನೆಂಟನ್ನು ಹೇಗೆ ಮೌಂಟ್ ಮಾಡ್ತಾರೆ ಒಂದು LT ಪ್ಯಾನಲ್ಗೆ ಆಗ್ಬೋದು, ಯಾವುದೇ ಪ್ರಾಜೆಕ್ಟ್ಗಾದರೂ ಕೂಡ ನೀವು ಕಾಂಪೊನೆಂಟ್ಸನ್ನು ಹೇಗೆ ಮೌಂಟ್ ಮಾಡ್ತೀವಿ. ಮತ್ತು ಕಂಟ್ರೋಲ್ ವೈರಿಂಗ್, ಅದರಲ್ಲಿ ಕಂಟ್ರೋಲ್ ವೈರಿಂಗ್ ಹೇಗೆ ಮಾಡ್ತೀವಿ, ಪವರ್ ವೈರಿಂಗ್, ಕಂಟಿನ್ಯೂಟಿ ಚೆಕ್ಕಿಂಗ್, ಅದು ವರ್ಕ್ ಆಗ್ತಿದೆ ಅಂತ ಕಂಟಿನ್ಯೂಟಿ ಚೆಕ್ಕಿಂಗ್. ಮತ್ತು ಮೈ ಸೂಪರ್ವೈಸರ್ ಗೈಡ್ ಮೀ ಡ್ಯೂರಿಂಗ್ ದಿ ಈಚ್ ಸ್ಟೆಪ್ ಆ್ಯಂಡ್ ಫಾಲೋಡ್ ದಿ ಇನ್ಸ್ಟ್ರಕ್ಷನ್ ಕೇರ್ಫುಲ್ಲಿ. ಸೊ ನೀವು ಇದನ್ನೇ ಬೇಕಾದ್ರೆ ಕಾಪಿ ಮಾಡ್ಬೋದು. ನಾನು ಇದನ್ನು ಡಿಸ್ಕ್ರಿಪ್ಷನಲ್ಲಿ ಈ PDF ಬೇಕಾದ್ರೆ ನಿಮ್ಗೆ ಹಾಕಿರ್ತೀನಿ ನಾನು. ನೀವು ಅದನ್ನು ನೋಡಿಕೊಂಡು ಅದೇ ಥರ ನೀವು ಪ್ರಾಜೆಕ್ಟ್ ರಿಪೋರ್ಟನ್ನು ಬರಿತಾ ಹೋಗ್ಬೋದು. ನೆಕ್ಸ್ಟ್ ಈಗ ಪ್ರಾಜೆಕ್ಟ್ ಸೆಲೆಕ್ಟ್ ಆಯಿತು, ಆ ವೀಕ್ಲಿ ಏನೇನು ಮಾಡಿದ್ರಿ ಅಂತ ಒಂದು ಲಾಗ್ನ ರಿಪೋರ್ಟಲ್ಲಿ ಬರಿತಾ ಹೋಗಿ. ಸೊ ಪ್ಲ್ಯಾನಿಂಗ್ ಫಸ್ಟ್ ವೀಕಲ್ಲಿ ಅಂದರೆ week 5 ಪ್ಲ್ಯಾನಿಂಗ್ ಆ್ಯಂಡ್ ಸೈಟ್ ಪ್ರಿಪರೇಷನ್. ಸೊ ಫಸ್ಟ್ ಡೇ ಏನು ಮಾಡಿದೆ, ಸೆಕೆಂಡ್ ಡೇ ಏನು ಮಾಡಿದೆ, ಸೊ ಸೆಕೆಂಡ್ ಡೇ ಸ್ಟಡಿ ಸಿಂಗಲ್ ಲೈನ್ ಡಯಾಗ್ರಾಮ್ ಆ್ಯಂಡ್ ಬಿಲ್ ಆಫ್ ಮೆಟೀರಿಯಲ್ ಫಾರ್ LT ಪ್ಯಾನಲ್. ಸೊ ಥರ್ಡ್ ಡೇ ಸೈಟ್ ಸೂಪರ್ವೈಸರ್ ಸರ್ವೆ ಟು ವೆರಿಫೈ ಫ್ಲೋರ್ ಲೆವೆಲ್. ಸೊ ಈ ಥರ ನಾನು ಸ್ಟೆಪ್ಗಳು ಕೊಡ್ತಾ ಹೋಗ್ತಾ ಇದ್ದೀನಿ. ನೀವು ಏನು ಮಾಡಿದರೆ ಅದನ್ನು ಬರಿತಾ ಹೋಗ್ಬೋದು. ನೆಕ್ಸ್ಟ್ ಡೇ 4, ಡೇ 5, ಡೇ 6. ಸೊ ಈ ಥರ ನಾನು ಒಂದು ವೀಕಲ್ಲಿ ಆ ಪ್ರಾಜೆಕ್ಟಿಗೆ ಸಂಬಂಧಪಟ್ಟಿದ್ದು ಏನೇನು ಮಾಡಿದ್ರೆ ಸೊ ಈ ಥರ ನೀವು ಡೇ 1, ಡೇ 2, ಡೇ 3 ಅಂತ ಬರಿತಾ ಹೋಗ್ಬೋದು. ಇದು week 5. ನೆಕ್ಸ್ಟ್ ಇದು week 6. ಸೊ ಫಿಸಿಕಲ್ ಇನ್ಸ್ಟಾಲೇಷನ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಮತ್ತು ಇನ್ಸ್ಟಾಲೇಷನ್ ಮಾಡೋದು, ಅಲೈನ್ಮೆಂಟ್ ಮಾಡೋದು. ಸೊ ಡೇ 1 ಯಾವ ಥರ ಮಾಡಿದ್ರಿ, ಇನ್ಸ್ಟಾಲ್ಮೆಂಟ್ ಮಾಡಿದ್ರಿ, ಬಸ್ ಬಾರ್ ಆಗಿರ್ಬೋದು ಇದನ್ನು. ನೆಕ್ಸ್ಟ್ ಸೆಕೆಂಡ್ ಡೇ ಮೂವಿಂಗ್ ದಿ ಪ್ಯಾನಲ್ ಸೆಲೆಕ್ಷನ್, ಡಿಸೈನ್ಡ್ ಲೊಕೇಶನ್ ಯೂಸಿಂಗ್ ರೋಲರ್ ಆ್ಯಂಡ್ ಜಾಗ್ಸ್. ಸೊ ನೆಕ್ಸ್ಟ್ ಡೇ 3 ಅಲೈನ್ಮೆಂಟ್ ಮಾಡಿದ್ದು ಮಲ್ಟಿಪಲ್ ಪ್ಯಾನಲ್ ಸೆಕ್ಷನ್. ಸೊ ಇದನ್ನೆಲ್ಲ ನೀವು ಬರಿತಾ ಹೋಗ್ಬೋದು. ನೆಕ್ಸ್ಟ್ ಡೇ 4, ಡೇ 5, ಸೊ ಡೇ 6 ಈ ಥರ ನಾನು ಇಲ್ಲಿ ಕೊಡ್ತಾ ಹೋಗಿದ್ದೀನಿ. ಸೊ ಇದನ್ನು ನೀವು ಇದೇ ಥರ ಏನೇನು ಮಾಡಿದರೆ ಅವತ್ತು week 5 ಬರಿತಾ ಹೋಗ್ಬೋದು. ನೆಕ್ಸ್ಟ್ week 7 ಏನು ಮಾಡಿದ್ರಿ ಎಲ್ಲನೂ ಕೂಡ ನಾನಿಲ್ಲಿ ಹಾಕಿದ್ದೀನಿ. ಹಾಗೆ ಲಾಸ್ಟ್ week 8 ಟೆಸ್ಟಿಂಗ್ ಆ್ಯಂಡ್ ಕಮಿಷನಿಂಗ್. ಸೊ ಆ ಪ್ರಾಜೆಕ್ಟನ್ನು ಟೆಸ್ಟಿಂಗ್ ಮಾಡಿ ಕಮಿಷನಿಂಗ್ ಮಾಡಿರ್ತೀರ. ಸೊ ಅದ್ರ ಬಗ್ಗೆ ನೀವೊಂದು ಹೇಗೆ ಟೆಸ್ಟಿಂಗ್ ಮಾಡಿದ್ರಿ ಅಂತ ಬರಿತಾ ಹೋಗ್ಬೋದು. ಸೊ ಇದು ಫಸ್ಟು 50 ಮಾರ್ಕ್ಸಿಗೆ. ನೆಕ್ಸ್ಟ್ ಬರೋದು 30 ಮಾರ್ಕ್ಸ್ಗೆ ಯೂಸ್ ಕೇಸ್ ಡಾಕ್ಯುಮೆಂಟೇಷನ್. ಸೊ ಏನೇನು ಡಾಕ್ಯುಮೆಂಟೇಷನ್ನ ಮೇಂಟೈನ್ ಮಾಡಿದ್ರಿ ಅಂತೇಳಿ. ಸೊ ಯೂಸ್ ಕೇಸ್ ಟೈಟಲ್ ಹಾಕಿ,
ಮತ್ತು ಆಬ್ಜೆಕ್ಟಿವ್ಸ್ ಏನೇನು ಬರುತ್ತೆ, ಆಬ್ಜೆಕ್ಟಿವ್ಸು ಸ್ಟೆಪ್ಪು ಅದರಲ್ಲಿ ಏನೇನು ಇನ್ವಾಲ್ವ್ ಮಾಡಿದ್ರಿ, ಸ್ಟಡಿ ಪ್ಯಾನಲ್ ಡ್ರಾಯಿಂಗ್, ಫಿಕ್ಸ್ ಕಾಂಪೊನೆಂಟ್ಸ್ ಆನ್ ಪ್ಯಾನಲ್. ಸೊ ಇದ್ರ ಬಗ್ಗೆ ಒಂದು ಡಾಕ್ಯುಮೆಂಟ್ಸನ್ನು ಮೇಂಟೈನ್ ಮಾಡ್ತಾ ಹೋಗಬೇಕು. ಪರ್ಫಾರ್ಮೆನ್ಸ್ ಆಫ್ ವೈರಿಂಗ್, ಪವರ್ ವೈರಿಂಗ್, control wiring, so tightening and designing cables, so continuity and installation testing. ಸೊ ನೀವು ಅಲ್ಲಿ ಮಾಡಿದ್ದನ್ನೇ ಒಂದು ಡಾಕ್ಯುಮೆಂಟ್ ಥರ ಮತ್ತೆ 30 ಮಾರ್ಕ್ಸ್ಗೆ ಮಾಡ್ತಾ ಹೋಗಬೇಕಾಗತ್ತೆ. ಮತ್ತು ನೆಕ್ಸ್ಟು ಅದರಲ್ಲಿ ಟೂಲ್ಸ್, ಸೊ ಏನು ಟೂಲ್ಸ್ ಯೂಸ್ ಮಾಡಿದ್ರೆ, ಇನ್ಸ್ಟ್ರೂಮೆಂಟ್ ಏನು ಯೂಸ್ ಮಾಡಿದ್ದೀರ, ಸೊ ಅದ್ರ ಬಗ್ಗೆ ಬರಿತಾ ಹೋಗಿ. ಸೊ ಆಲ್ಮೋಸ್ಟ್ ಇದನ್ನು ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ 30ನಲ್ಲಿ ಟೆಸ್ಟಿಂಗ್ ಆ್ಯಂಡ್ ಇನ್ಸ್ಪೆಕ್ಷನ್, ಸೊ ಹೇಗೆ ಟೆಸ್ಟಿಂಗ್ ಮಾಡಿದ್ರಿ, ಯಾವುದೇ ರೀತಿ ಟೆಸ್ಟಿಂಗ್ ಮಾಡಿದ್ರಿ ಅದರ ಬಗ್ಗೆ ಬರೆಯೋದು. ನೆಕ್ಸ್ಟ್ ಅದೆಲ್ಲ ಆದಮೇಲೆ ಇದು ಕೂಡ ಇದೆ ನಿಮಗೆ ಲರ್ನಿಂಗ್ ಔಟ್ಕಮ್ಸ್ ಆನ್ OJT ಇಂದ ನಿಮ್ಗೆ ಏನು ಕಲ್ತ್ರಿ, ನಿಮ್ಗೆ ಏನು ಔಟ್ಪುಟ್ ಸಿಕ್ತು. ಸೊ ಅದರಲ್ಲಿ ಇಂಪ್ರೂವ್ಡ್ ಅಂಡರ್ಸ್ಟ್ಯಾಂಡಿಂಗ್ LT ಪ್ಯಾನಲ್ಸ್, ಪ್ರಾಕ್ಟಿಕಲ್ ನಾಲೆಜ್ ಆಫ್ ವೈರಿಂಗ್, ಪ್ರಾಕ್ಟಿಕಲ್ ನಾಲೆಜಿಂದ ಹೇಗೆ ಮಾಡೋದು, ಅವೇರ್ನೆಸ್ ಆಫ್ ಸೇಫ್ಟಿ ಪ್ರಾಡಕ್ಟ್ಸ್ ಪ್ರೊಸೀಜರ್ಸ್. ಸೊ ಇವೆಲ್ಲ ಕೂಡ ಬರಿತಾ ಆಗೋದು. ಅಬಿಲಿಟಿ ಟು ವರ್ಕ್ ಆನ್ ಇನ್ ಎ ಟೀಮ್, ಸೊ ಟೀಮಲ್ಲಿ ಹೇಗೆ ವರ್ಕ್ ಮಾಡೋದು ಅದೆಲ್ಲ ಕೂಡ ಕಲ್ತಿದ್ದೀರಾ. ಇಂಪ್ರೂವ್ ಕಾನ್ಫಿಡೆಂಟ್ ಆಫ್ ಹ್ಯಾಂಡ್ಲಿಂಗ್ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್. ಸೊ ಈ ಥರ ನಾನು ಔಟ್ಕಮ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ಸ್ಕಿಲ್ಸ್ ಡೆವಲಪ್ಡ್, ಇದರಿಂದ ನಿಮಗೆ ಸ್ಕಿಲ್ ಏನು ಡೆವಲಪ್ಡ್ ಆಯಿತು. ಸೊ ಟೆಕ್ನಿಕಲ್ ಸ್ಕಿಲ್ ಡೆವಲಪ್ ಆಗಿದೆ, ಕಮ್ಯುನಿಕೇಷನ್ ಸ್ಕಿಲ್, ಪ್ರಾಬ್ಲಮ್ ಸಾಲ್ವಿಂಗ್ ಅಬಿಲಿಟಿ, ಟೈಮ್ ಮ್ಯಾನೇಜ್ಮೆಂಟ್, ಡಿಸಿಪ್ಲಿನ್ ಆ್ಯಂಡ್ ಪರ್ಫಾರ್ಮೆನ್ಸ್ನೇಷನ್. ಸೊ ಮತ್ತು ಜೊತೆಗೆ ಏನೇನು ಚಾಲೆಂಜನ್ನು ಅಲ್ಲಿ ಫೇಸ್ ಮಾಡಿದ್ದೀನಿ ಅಂತೇಳಿ. ಸೊ ಅಂಡರ್ಸ್ಟ್ಯಾಂಡಿಂಗ್ ಇಂಡಸ್ಟ್ರಿಯಲ್ ಡ್ರಾಯಿಂಗ್ ಇನಿಷಿಯಲಿ, ಸೊ ನಿಮಗೆ ಕೊಟ್ಟ ತಕ್ಷಣ ಡ್ರಾಯಿಂಗ್ ಈಸಿಯಾಗಿ ಅರ್ಥ ಆಗಲ್ಲ, ಹೋಗ್ತಾ ಹೋಗ್ತಾ ಅವ್ರು ಹೇಳ್ಕೊಡ್ತಾ ಹೋಗ್ತಾರೆ. ಸೊ ನೀವು ಅದನ್ನು ಚಾಲೆಂಜಿಂಗ್ ಫೇಸ್ ಮಾಡಿರ್ತೀರ, ಅದನ್ನು ಬರೀರಿ. ಹ್ಯಾಂಡಿಂಗ್ ಟೂಲ್ಸ್ ಕೇರ್ಫುಲಿ, ಟೂಲ್ಸ್ ಎಲ್ಲ ಕೇರ್ಫುಲ್ಲಾಗಿ ಹೇಗೆ ಹ್ಯಾಂಡಲ್ ಮಾಡಬೇಕು ಅದು ಕೂಡ ಚಾಲೆಂಜಿಂಗ್ ಇರುತ್ತೆ. ವರ್ಕಿಂಗ್ ಅಂಡರ್ ಟೈಮ್ ಕನ್ಸೆನ್ಸ್, ಆ ಟೈಮ್ ಕರೆಕ್ಟಾಗಿ ಮುಗಿಸ್ಬೇಕು. ಸೊ ಇದೆಲ್ಲವೂ ಕೂಡ ನಿಮಗೆ ಚಾಲೆಂಜಿಂಗ್, ಅದನ್ನು ಕೂಡ ಬರಿತಾ ಹೋಗಿ. ನೆಕ್ಸ್ಟ್ ಕಾಂಟ್ರಿಬ್ಯೂಷನ್ ಟು ಆರ್ಗನೈಸೇಷನ್, ಸೊ ಕಾಂಟ್ರಿಬ್ಯೂಷನ್ ಏನು ಮಾಡಿದ್ರಿ, ಸೊ ನಿಮಗೆ ಕೊಟ್ಟಿರೋದನ್ನು ಇನ್ ಟೈಮಿಗೆ ವರ್ಕನ್ನು ಕಂಪ್ಲೀಟ್ ಮಾಡಿರ್ತೀರ. ಸೊ ಅದು ರೆಸ್ಪಾನ್ಸಿಬಿಲಿಟಿ, ಅದನ್ನೆಲ್ಲ ನೀವು ಮೆನ್ಷನ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಕನ್ಕ್ಲೂಷನ್ ಕೊಡಿ. ಸೊ ಕನ್ಕ್ಲೂಷನ್ ಏನು ಬಂತಪ್ಪ ಅಂದರೆ, ಸೊ ಇದನ್ನು ನಾನು ಪ್ರಾಕ್ಟಿಕಲ್ ನಾಲೆಜ್ ಹೆಲ್ಪ್ ಟು ಅಂಡರ್ಸ್ಟ್ಯಾಂಡ್ ರಿಯಲ್ ವರ್ಲ್ಡ್ ಎಲೆಕ್ಟ್ರಿಕಲ್ ಸಿಸ್ಟಮ್. ಸೊ ಇದು ನಾವು ರಿಯಲ್ ಏನು ನಡೀತಾ ಇದೆ ಅದನ್ನೆಲ್ಲ ನಾನು ಕಲ್ತಿದ್ದೀನಿ ಅಂತೇಳಿ ಕನ್ಕ್ಲೂಷನ್ ಕೊಡಿ. ನೆಕ್ಸ್ಟ್ ಫ್ಯೂಚರ್ ಸ್ಕೋಪ್, ಫ್ಯೂಚರಲ್ಲಿ ಏನು ಸ್ಕೋಪ್ ಮೇಂಟೈನ್ ಮಾಡ್ಬೋದು ಅದ್ರ ಬಗ್ಗೆ ಬರೀರಿ. ನೆಕ್ಸ್ಟ್ ಡಿಕ್ಲರೇಷನ್. ಸೊ ಇದಿಷ್ಟು ನಿಮಗೆ ಕಂಪ್ಲೀಟಾಗಿ ಬರಿಬೇಕಾಗಿರೋಂಥ ರಿಪೋರ್ಟು. ಒಂದು 20 ಪೇಜಸ್ ಕೂಡ ಬರಿಬೋದು ನಿಮ್ಮ ಪ್ರಾಜೆಕ್ಟ್ ಬಗ್ಗೆ. ಸೊ ಇದು ಸೆಕೆಂಡ್ ಮತ್ತು ಥರ್ಡ್ ಇಂಟರ್ನಲ್ಸ್ಗೆ ಬೇಕಾಗಿರೋಂಥ ರಿಪೋರ್ಟ್ ಇದು. ಸೊ ಇದಕ್ಕೆ ನಿಮಗೆ 80 ಮಾರ್ಕ್ಸ್ ಇರುತ್ತೆ, ನೀಟಾಗಿ ಬರೀರಿ. ಸೊ ಏನಾದ್ರು ಡೌಟ್ ಇದ್ದರೆ ನನಗೆ ಮೆಸೇಜ್ ಹಾಕಿ, ನಾನು ರಿಪ್ಲೈ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.